ಮಾಳಿಕೆ 4. ಪುಸ್ತಕ ಪರಿಚಯ 41. ತಿಂಗಳ ವಿಶೇಷ ದೇಶಭಕ್ತಿ ಸಾಹಿತ್ಯ. ಪುಸ್ತಕದ ಹೆಸರು ಆ 13 ದಿನಗಳು. ಲೇಖಕರು ಸುಧೀರ್ ಸಾಗರ್. ಅಭಿಪ್ರಾಯ ಸಂಜಯ್ ಮಂಜುನಾಥ್. ಓದುತ್ತಿರುವವರು ಸೌಮ್ಯ ಶಿಂಧೆ. ಎಲ್ಲರಿಗೂ 76ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಜವಾನ್ ಜೈ ಕಿಸಾನ್ ಎಂಬ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮಾತುಗಳು ಎಷ್ಟು ಅರ್ಥಗರ್ಭಿತವಾದದ್ದು. ರೈತರು ನಮ್ಮೆಲ್ಲರ ಉದರ ಪೋಷಕರಾದರೆ ಸೈನಿಕರು ನಮ್ಮ ರಕ್ಷಕವಚಧಾರಿಗಳು. ಸೈನಿಕರ ಅಪ್ಪಟ ದೇಶಭಕ್ತಿ, ಅಸೀಮ ಸಾಹಸ, ಅಸಾಧ್ಯವಾದುದನ್ನು ಸಾಧಿಸುವ ಛಲ, ಅಪರಿಮಿತ ಆತ್ಮವಿಶ್ವಾಸ, ಅಸಾಧಾರಣ ಚಾಕಚಕ್ಯತೆ ಎಲ್ಲವೂ ಎಲ್ಲೆ ಮೀರಿದಂತವೇ. ಇವುಗಳನ್ನು ಒಟ್ಟು ಬರಹ ರೂಪದಲ್ಲಿ ಹೊರತಂದಿರುವ ಕೃತಿಯೇ ಆ 13 ದಿನಗಳು. 1971ರಲ್ಲಿ ಬಾಂಗ್ಲಾದೇಶದ ವಿಮೋಚನೆಗಾಗಿ ನಡೆದ ಯುದ್ಧದಲ್ಲಿ ಭಾರತ ತನ್ನ ಬದ್ಧ ವೈರಿಯಾದ ಪಾಕಿಸ್ತಾನವನ್ನು ಕೇವಲ 13 ದಿನಗಳಲ್ಲಿ ಹೆಡೆಮುರಿ ಕಟ್ಟಿ ವಿಜಯೋತ್ಸವ ಆಚರಿಸಿದ ವೀರಗಾಥೆ ಈ ಕೃತಿಯಲ್ಲಿ ಅಡಕವಾಗಿದೆ. ಬಾಂಗ್ಲಾದೇಶದಲ್ಲಿ ಎದ್ದ ಪ್ರತಿಭಟನೆಗಳನ್ನು ಅಡಗಿಸುವ ಸಲುವಾಗಿ ಪಾಕಿಸ್ತಾನ ನಡೆಸುವ ಹತ್ಯಾಕಾಂಡ ಕೊನೆಗೆ ಹಿಂದೂಗಳ ಸಾಮೂಹಿಕ ಹತ್ಯಾಕಾಂಡಕ್ಕೆ ಮುನ್ನುಡಿ-ಇಟ್ಟದ್ದು, ನಂತರ ಇಡೀ ಹಿಂದೂಸ್ತಾನವನ್ನೇ ಆಪೋಶನೆ ತೆಗೆದುಕೊಳ್ಳಲು ತಾವೇ ತೋಡಿದ ಗುಂಡಿಗಳಲ್ಲಿ ತಮ್ಮ ಸಮಾಧಿಯನ್ನು ಕಟ್ಟಿಕೊಂಡಿದ್ದು, ಆ ಸಮಾಧಿಗಳನ್ನೆಲ್ಲ ನಿರ್ಮಿಸಿದ ಭಾರತ ಸೇನೆಯ ಯುದ್ಧತಂತ್ರಗಳು, ಭಾರತೀಯ ಸೈನಿಕರ ವೀರಾವೇಶ ಇವೆಲ್ಲವುಗಳನ್ನು ಓದಿಯೇ ಸವಿಯಬೇಕು. ಓದಿ ಮುಗಿಸಿದ ಮೇಲೆ ಅನ್ನಿಸಿದ್ದು, ಈ ಪುಸ್ತಕವನ್ನು ಖಂಡಿತವಾಗಿ ಯುವ ಪೀಳಿಗೆ ಓದಬೇಕು, ಅದರಲ್ಲೂ ಮಕ್ಕಳಿಗೆ ಈ ಪುಸ್ತಕವನ್ನು ಓದಿಸಬೇಕೆಂದು. ಓದಿದ ಮೇಲೆ ಅವರಿಗೆ ಭಾರತದ ಮೇಲೆ, ಭಾರತೀಯ ಸೈನಿಕರ ಮೇಲೆ, ಸೈನಿಕರು ಮಾಡಿದ ತ್ಯಾಗ, ಬಲಿದಾನ, ಧೈರ್ಯ, ಸಾಹಸ, ಜಗತ್ತಿಗೆ ಭಾರತದ ತಾಕತ್ತು ಏನೆಂಬುದನ್ನು ತೋರಿಸಿದ ಬಗ್ಗೆ ಅಭಿಮಾನ ಮೂಡುವುದರಲ್ಲಿ ಸಂದೇಹವಿಲ್ಲ. ಇಲ್ಲಿರುವ ಪ್ರತಿ ಅಧ್ಯಾಯವನ್ನು ರೋಚಕವಾಗಿ, ಒಂದಕ್ಷರವನ್ನೂ ಬಿಡದಂತೆ ಓದಿಸಿಕೊಳ್ಳುವಂತೆ, ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿದೆಯೇನೋ ಎಂಬಂತೆ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಲೇಖಕರಾದ ಸುಧೀರ್ ಸ್ವಾಮಿಗಳು. ಇಂತಹ ಪುಸ್ತಕ ನೀಡಿದ ಅವರಿಗೆ ವಂದನೆಗಳು, ಅಭಿನಂದನೆಗಳು. ಅವರಿಂದ ಮತ್ತಷ್ಟು ಕೃತಿಗಳು ಹೊರಬರಲಿ. ಉತ್ತಮ ಕೃತಿ, ಒಮ್ಮೆ ಓದಿ ನೋಡಿ. ವಂದೇ ಮಾತರಂ. ಜೈ ಹಿಂದ್. ಧನ್ಯವಾದಗಳು.